ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಈ ಟೈಮ್ ಬಂದ್ಬಿಟ್ಟು 6:30ಇಂದ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ, ಇನ್ನು ನನ್ನ ಮಗಳು ಮಕ್ಕೊಂಡಿದ್ದಾರೆ. ಇವನು ಎಬ್ಬರಿಸಿದ್ರೆ ಎದ್ದಳ್ತಾ ಇಲ್ಲ. ನೋಡಿರಿ, ಇಲ್ಲೇ ಓದಾಡ್ತಿದ್ದಾರೆ. ಅವಳು ಅಷ್ಟೇ, ಅವಳು ಬೆಡ್ಶೀಟ್ ಫುಲ್ ಹೊತ್ಕೊಂಡು ಮಕ್ಕೊಬಿಟ್ಟಿದ್ದಾಳೆ. ಅವಳು ಎದ್ದಾಳಲ್ಲ. ನೋಡಿರಿ, ಹಿಂಗೆ ಓದಾಡ್ತಾನೆ. ಬನ್ನಿ ಫ್ರೆಂಡ್, ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇವಾಗ. ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಟೀ ಮಾಡೋಕ್ಕೆ ಇಟ್ಟಿದ್ನಲ್ಲ, ಟೀ ಬಂದು ಸೋಸ್ಕೊತಾ ಇದ್ದೀನಿ. ಟೀ ನೋಡಿ ಸೋಸ್ತಾ ಇದ್ದೀನಿ. ಟೀ ಅಲ್ಲ, ಕಾಫಿ ಕುಡಿದೆ ಅಭ್ಯಾಸ, ಅದಕ್ಕೆ ಕಾಫಿ ಸೋಸ್ಕೊತಾ ಇದ್ದೀನಿ. ಕಾಫಿ ಸೋಸ್ಕೊಂಡ್ಬಿಟ್ಟು ಈಗ ಹೊರಗಡೆ ತಗೊಂಡು ಹೋಗ್ತಾ ಇದ್ದೀನಿ. ಕುಡಿಯೋಣ ಬನ್ನಿ ಎಲ್ಲರೂ. ಕಾಫಿ. ನನ್ನ ಮಗ ಬೇರೆ ಟಿ ವಿಯಲ್ಲೇ ಇರ್ತಾನೆ. ಹೆಂಗೆ ಕೂತ ನೋಡ್ರಿ, ಸ್ಟೈಲ್. ಟೀ ಕುಡ್ದಾದ್ಮೇಲೆ ನಾನು ಒಳಗಡೆ ಬಂದೆ. ತಿಂಡಿಗೆಲ್ಲ ರೆಡಿ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಇವಾಗ ನೋಡಿ, ನಾನು ಆಲೂಗಡ್ಡೆ ಆಲೂಗಡ್ಡೆ ಎಲ್ಲ ಪುದೀನ ಚಟ್ನಿ ಮಾಡೋಣ ಅಂತ ಕಾಯಿ ಹೆಚ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಆಗತ್ತೆ ಅಂತ ಕಾಯಿ ಹೆಚ್ಕೊಂಡು ಅಲ್ಲಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಸೈಡಲ್ಲಿ ಟೊಮೊಟೊ ಈರುಳ್ಳಿ ಇಟ್ಟಿದ್ದೀನಿ. ಅದೇನಕ್ಕಪ್ಪ ಅಂದರೆ ಸಾಗು ಮಾಡೋದಕ್ಕೆ. ಎರಡೇ ಆಲೂಗಡ್ಡೆ ಇತ್ತು, ಅದನ್ನು ಸಾಗು ಮಾಡೋಕ್ಕೆ ಇಟ್ಟಿದ್ದೀನಿ. ಸಾಗು ಮಾಡೋಕ್ಕೆ ಇಟ್ಟು ಈ ಕಡೆ ತಿರ್ಕೊಂಡೆ, ಕಾಣಲ್ವೇನೋ ಅಂತ ಹೇಳಿ. ಆಮೇಲೆ ಹಸಿಮೆಣ್ಸಿಕಾಯಿ ತೊಗೊಂಡೆ. ಹಸಿಮೆಣ್ಸಿಕಾಯಿನೂ ಸ್ವಲ್ಪ ಬೇಕಿತ್ತು ಹೆಚ್ಕೊಳ್ಳೋಕ್ಕೆ, ಹಂಗಾಗಿ ಹಸಿಮೆಣ್ಸಿಕಾಯಿ ತೊಗೊಂಡು ಅದಕ್ಕೆ ಹಾಕ್ತೆ. ತೊಳೆದ್ಬಿಟ್ಟು ಎಲ್ಲ ವಾಶ್ ಮಾಡಿ ತಿಂಡಿಗೆಲ್ಲ ರೆಡಿ ಮಾಡಿಕೊಂಡು, ಎಲ್ಲ ಪುದೀನ ಚಟ್ನಿಗೆಲ್ಲ ರೆಡಿ ಮಾಡಿಕೊಂಡು, ಸಾಗುಗೆ ರೆಡಿ ಮಾಡಿಕೊಂಡು ಪೂರಿ ಮಾಡೋಣ ಅಂತಂದು ಹಿಟ್ಟನ್ನು ಸ್ವಲ್ಪ ಸೈಡಿಗೆ ಇಟ್ಕೊಂಡಿದ್ದೆ. ಹಿಟ್ಟನ್ನು ಕಲಿಸ್ತೀನಿ. ಈಗ ಬೆಳ್ಳುಳ್ಳಿ ಹಾಕೋದು. ಅವಾಗಲೆಲ್ಲ ಸಾಗುಗೆ ಚಟ್ನಿಗೆಲ್ಲ ರೆಡಿ ಮಾಡಾಯಿತು. ಇವಾಗ ಪೂರಿಗೆ ಹಿಟ್ಟು ಕಲ್ಸ್ಕೊತಾ ಇದ್ದೀನಿ. ಪೂರಿಗೆಲ್ಲ ಹಿಟ್ಟು ರೆಡಿ ಮಾಡ್ಕೊತಿದ್ದೀನಿ. ರೆಡಿ ಮಾಡ್ಕೊಂಡಾದ್ಮೇಲೆ ಪೂರಿ ಮಾಡೋದೀಗ. ಹಿಟ್ಟೆಲ್ಲ ರೆಡಿ ಆಯಿತು. ನುಕ್ಷಟ್ಟೆ ಅಂತ ಇಲ್ಲೇ ಉಣ್ತಾನೆ, ಇಲ್ಲೇ ತಿಂತಾನೆ, ಇಲ್ಲೇ ಮಲಗ್ತಾನೆ. ಹಿಂಗಂತ ನೋಡ್ರಿ. ಅಲ್ಲಿ ನೀರಿಟ್ಟಿದ್ದೀವಿ. ನನ್ನ ಮಗ ನೀರು ಕಾಯಿಸ್ತಿದ್ದಾನೆ. ನನ್ನ ಮಗಳು ಪಾತ್ರೆ ತೊಳೆದಿದ್ದಾಳೆ. ಅಲ್ಲಿ ಪಾತ್ರೆ ತೊಳೆದೇ 1 ಗಂಟೆ ಮಾಡ್ತಾವಳು. ಇಲ್ಲಿ ನನ್ನ ತಮ್ಮನ ಮಗ ಕುಕ್ಕರ್ ತಿಂತಾ ಇದ್ದಾನೆ. ಫೋನ್ ಕೊಡೆ ಅಂತ ಇದು ಮಾಡ್ತಿದ್ದಾನೆ. ಬಾಕ್ಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಬಿಟ್ಟು ಹೋಗಿ ಪಾತ್ರೆ ತೊಳಿತಾರೆ. ಬಾಕ್ಲೆ ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀನಿ. ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ನಮ್ಮ ಮನೆಯವ್ರು ಏನೋ ಕೇಳಿದ್ರು ಅಂತ
ನಮ್ಮ ಮನೇಲಿ ನೋಡ್ತಿದ್ದೆ ಆಲೂಗಡ್ಡೆ ಬೇಯಕ್ಕೆ ತೋರ್ಸೋಕ್ಕಾಗಿಲ್ಲ ಫ್ರೆಂಡ್. ಆಲೂಗಡ್ಡೆ ಬೇಯಕ್ಕೆ ಇವಾಗ ನೀವು ಪಲ್ಯ ಮಾಡೋಣ ಅಂತ ಎಣ್ಣೆ ತೊಗೊಬಂದಿದ್ರ, ಎಣ್ಣೆನ ಓಪನ್ ಮಾಡಿ ಬಾಕ್ಸಿಗೆ ಹಾಕೋಣ ಅಂತ ಬಾಕ್ಸ್ ತೊಗೊಂಡು ಬಾಕ್ಸಿಗೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಉಳ್ದು ಸ್ವಲ್ಪ ಎಣ್ಣೆ ಹಾಕಿ ಬಾಣಲಿಗೆ ಹಾಕ್ಕೊಂಡೆ ಒಗ್ಗರಣೆ ಹಾಕೋಣ ಅಂತ ನೋಡಿ ಹಾಕ್ಕೊಂಡು ಸಾಗು ಮಾಡೋಕ್ಕೆ ಈರುಳ್ಳಿ ಆಮೇಲೆ ಕರಿಬೇವು ಹಾಕಿದೆ. ಕರಿಬೇವು ಸಕ್ಕತ್ತು ಸೇರಿಬಿಟ್ಟು ಒಂದೇ ಸಲ ನಾನು ಆ ಕಡೆ ಹೋಗಿ ಆಮೇಲೆ ಈರುಳ್ಳಿ ತೊಗೊಂಡೆ. ಈರುಳ್ಳಿ ಫ್ರೈಗೆ ಹಾಕಿ ಎಣ್ಣೆ ಎಲ್ಲ ಕಾದಿತ್ತು, ತುಂಬ ಕಾದಿತ್ತು ಎಣ್ಣೆ. ಈರುಳ್ಳಿ ಫ್ರೈಗೆ ಹಾಕಿ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಇಟ್ಟು ಅಲ್ಲಿ ನಾನು ಏನು ಹುಡುಕ್ತಾಯಿದ್ದೆ, ಏನು ತೊಗೊಂಡೆ ಬಾಣಲಿ ತೊಗೊಂಡೆ. ಇನ್ನೊಂದು ಏನು ತೊಗೊಂಡೆ ಅಂದರೆ ಪೂರಿ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ ಬಾಣಲಿ. ಅದನ್ನು ಆ ಕಡೆ ಎಣ್ಣೆ ಅದೆಲ್ಲ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಫ್ರೈ ಮಾಡೋಕ್ಕಿಟ್ಟಿದ್ದೆ. ಆಮೇಲೆ ನೋಡಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಎಣ್ಣೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಕ್ಕಿಟ್ಟಿದ್ದೆ. ಆಮೇಲೆ ಅವನು ಸ್ವಲ್ಪ ಕೀಟ್ಲೆ ಮಾಡೋ ಜಾಸ್ತಿ ಕೀಟ್ಲೆ ಮಾಡ್ತಿದ್ದ. ಟೊಮೆಟೊ ಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಆ ಕಡೆಯೂ ಎಣ್ಣೆ ಹಾಕ್ತೆ. ನಾನು ಎಣ್ಣೆನ ಯಾಕೆ ಹಾಕ್ತೆ ಅಂದರೆ ಪೂರಿ ಮಾಡೋಣ ಅಂತ ಎಣ್ಣೆ ಹಾಕ್ತೆ. ಈ ಕಡೆ ಅರಿಶಿನ ಪುಡಿ ಸ್ವಲ್ಪ ಹಾಕ್ಬೇಕಾಗಿತ್ತು. ಎರಡು ಕಡೆಯೂ ನಾನು ಇಟ್ಟಿದ್ದೀನಿ. ಯಾಕಂದರೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಾರಲ್ವ, ಅದಕ್ಕೆ ಇಟ್ಟೆ. ಬೇಕಾದರೆ ತಿಂದು ಕೊಟ್ಟಿಲ್ಲ ಅಂತ ಬೈತಾರೆ ಅಂತ ಭಯ ಜಾಸ್ತಿ ಅವ್ರು ಕಂಡ್ರೆ. ಅದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ತಂದು ಅದು ಸಾಗು ಮಾಡೋಕ್ಕೆ ಗರಂ ಮಸಾಲ ಹಾಕ್ಬಿಟ್ಟು ಸ್ವಲ್ಪ ಗರಂ ಮಸಾಲ ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸ್ವಲ್ಪ ಹಾಕ್ತೆ. ಮನೇಲಿ ಮಾಡ್ತೀನಿ ನಾನು ಹಾಕ್ತೆ. ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿನೂ ಹಾಕಿದ್ದೀನಿ. ಖಾರದ ಪುಡಿನ ಹಾಕಿ ಆ ಕಡೆ ಉಪ್ಪು ಸ್ವಲ್ಪ ಹಾಕ್ಬೇಕಾಗಿತ್ತು, ಉಪ್ಪು ತೊಗೊಂಡೆ. ಆ ಕಡೆ ಈ ಕಡೆ ಖಾರದ ಪುಡಿದೆಲ್ಲ ಉಪ್ಪು ತೊಗೊಂಡು ಉಪ್ಪೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ಯಾಸು ಸ್ಲೋವಲ್ಲಿ ಮಾಡಿದೆ. ಆ ಕಡೆ ತುಂಬ ಜೋರಿತ್ತು. ನನ್ನ ಮಗ ಅಪೋಸಿಟಲ್ಲಿ ಹೋಗ್ತಾ ಇರೋದು ನಿಮಗೆ ಕಾಣ್ತಾ ಅನಿಸುತ್ತೆ. ಸ್ನಾನ ಮಾಡಿದ್ದಾನೆ, ಪೂಜೆ ಮಾಡೋಕ್ಕೆ ಹೋಗ್ತಾರೆ ಗುರುವಾರ ಅಂತ ಹೇಳ್ಬಿಟ್ಟು. ಆಮೇಲೆ ಸ್ವಲ್ಪ ಎಲ್ಲ ಫ್ರೈ ಎಲ್ಲ ಮಾಡಿಬಿಟ್ಟು ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಮಸಾಲೆನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದಿಟ್ಟಿದ್ನಲ್ಲ ಅದನ್ನು ನಾನು ಸ್ವಲ್ಪ ಹಾಕ್ತಾಯಿದ್ದೆ. ಆಲೂಗಡ್ಡೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಕೆಂಬಂತಲ್ಲಿ ಗಾಲ್ಟಾಗಿರೋಕ್ಕೆ ನಾನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಪೂರಿ ಕೆಳಗಡೆ ಇಟ್ಕೊಂಡಿದ್ದೆ ಉಜ್ಜಿ ಅದನ್ನು ಆ ಕಡೆನ ಹಾಕ್ತಾಯಿದ್ದೀನಿ. ಆ ಕಡೆ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ಅಂದರೆ ಸಕ್ಕರೆ ಆ್ಯಡ್ ಮಾಡಬೇಕು ಫ್ರೆಂಡ್. ಸಕ್ಕರೆ ಸ್ವಲ್ಪ ಹಾಕ್ಬೇಕು, ಸ್ವಲ್ಪ ಅಂದರೆ ಸ್ವಲ್ಪ ಉಪ್ಪಷ್ಟು ಹಾಕ್ಬಾರ್ದು. ಅದಕ್ಕಿಂತ ಸ್ವಲ್ಪ ಸಕ್ಕರೆ ಕಡಿಮೆ ಹಾಕ್ಬಿಟ್ರೆ ರುಚಿ ಚೆನ್ನಾಗಿರುತ್ತೆ. ಹಂಗೇ ತಿನ್ಬೋದು, ಪೂರಿ ಉಬ್ಬಿ ಬರುತ್ತೆ. ಈ ಕಡೆ ಕಡಲೆ ಹಿಟ್ಟು ಸ್ವಲ್ಪ ಕಲಸಿಟ್ಟಿದ್ನಲ್ಲ ಸಾಗುಗೆ ಅದು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಫೈನಲಿ ಸಾಗು ರೆಡಿ ಆಯಿತು. ಸಾಗುನೂ ರೆಡಿ ಆಯಿತು, ಪುದೀನ ಚಟ್ನಿನೂ ರೆಡಿ ಆಯಿತು. ಈ ಕಡೆ ಪೂರಿ ಮಾಡೋಕ್ಕಂತ ಹೇಳ್ಬಿಟ್ಟು ಎಣ್ಣೆ ಕಾಯಿಸಿಟ್ಟಿದ್ದೀನಿ. ಎಣ್ಣೆಕಾಯಿ ಹಲ್ದಿ 3-4 ಪೂರಿ ಆಗಿತ್ತು. ಪೂರಿ ರೆಡಿ, ಸಾಗು ಆಯಿತು. ತಿಂಡಿ ರೆಡಿ ಟು ಈಟ್. ನನ್ನ ಮಗನಿಗೆ ಕೊಡ್ತಾ ಇದ್ದೀನಿ ಟೇಸ್ಟ್ ಮಾಡೋಕ್ಕೆ. ಅವನೇನು ಮಾಡ್ತಾನಂದರೆ ಬರೀ ಮೊಬೈಲ್ ನೋಡ್ತಾನೆ. ಇವ್ ನೋಡ್ರಿ ಹೆಂಗೆ ಹೋಗ್ತಾನೆ ಮೆಲ್ಲಕ್ಕೆ. ಇವ್ ನೋಡ್ರಿ, ಇವ್ ನಮ್ಮ ತಮ್ಮನ ಮಗ ಕೊಟ್ಟಿಲ್ಲ ಅಂತ ಕಾರೇ ಬಿಸಾಕ್ಬಿಟ್ಟ. ಅಮ್ಮ ಅವನಿಗೆ ಹಾಕ್ಕೊಟ್ಟು. ಪೂಜೆ ಆಗಿದೆ ಆಲ್ರೆಡಿ. ನನ್ನ ಮಗ ಪೂಜೆ ಮಾಡಿದ್ದಾನೆ. ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಂದು ತಿಂಡಿ ತೊಗೊಂಡು ಫ್ರೆಶ್ ಅಪ್ ಆಗಿ ಬಂದು ದೇವ್ರಿಗೆ ಹಂಗೆ ನಮಸ್ಕಾರ ಮಾಡಿ ತಿಂಡಿ ತಿನ್ನೋದು. ಆಮೇಲೆ ಸಿಗ್ತೀನಿ ಫ್ರೆಂಡ್. ನಾನು ಆವಾಗಲೇ ಹೇಳಿದ್ನಲ್ಲ ಫ್ರೆಂಡ್, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈಗ ನಾನು ಹೋಗ್ತಾ ಇದ್ದೀವಿ. ಅವಳು ಮುಂದೆ ಪಾಸ್ ಆಗ್ತಾ ಇದ್ದಾಳೆ, ನಾನು ಹಿಂದೆ ಹೋಗ್ತಾ ಇದ್ದೀನಿ. ಅವಳು ಹಿಂದೆ ಹೋಗ್ತಾ ಇದ್ದೀವಿ. ಸ್ವಲ್ಪ ತೋಟದೊಳಗಿದೆ ದೇವರಿದು, ಹೋಗ್ಬೇಕು. ಹೋಗ್ತಾ ಇದ್ದೀವಿ ನೋಡಿ. ನಾನು ನನ್ನ ಮಗಳು ಇಬ್ಬರು ಹೋಗಬೇಕು, ಅದಕ್ಕೆ ಹೋಗ್ತೀವಿ. ತೋಟದಲ್ಲೆಲ್ಲ ಜನ ಇರ್ತಾರೆ, ಅದ್ರ ಕಾಣಿಸಲ್ಲ ಅಷ್ಟೇ ನಿಮಗೆ. ಹೋಗ್ತಾ ಇದ್ದೀವಿ. ದೇವಸ್ಥಾನ ಇನ್ನೂ ಸ್ವಲ್ಪ ಐತಿ, ಬಂತು. ಅದೇ ದೇವಸ್ಥಾನ ಕಾಣಿಸ್ತಾ ಇರ್ಬೋದು ನಿಮಗೆ, ಅದೇ ದೇವಸ್ಥಾನ.
ಇದೇ ದೇವಸ್ಥಾನ. ಫೈನಲಿ ನೋಡಿ ತೋರಿಸ್ತೀನಿ ನಿಮಗೆ. ಇದೇ ದೇವಸ್ಥಾನ. ಸರಿ ಸರಿ, ಇದು ಹೊಸ್ದಾಗಿ ರೆಡಿ ಆಗ್ತಾ ಇದೆ ದೇವಸ್ಥಾನ. ಅದೇ ದೇವಸ್ಥಾನ ಇದೆ, ಹೊಸ್ದಾಗಿ ರೆಡಿ ಆಗ್ತಾ ಇದೆ. ಹಾಂ, ಟ್ರೈನಲ್ಲಿ ನಾನು ರೆಡಿಯಾಗಿ ಫ್ರೆಶಪ್ ಆಗಿ ಬಂದೆ. ಫ್ರೆಶಪ್ ಆಗಿ ಬಂದುಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡೆ. ನೋಡಿ, ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ನಮ್ಮನೆ ದೇವ್ರ ಪೂಜೆ ಆಯಿತು. ದೇವ್ರಿಗೆ ನಮಸ್ಕಾರ ನಾನೀಗ ತಿಂಡಿ ತಿನ್ನೋಣ ಅಂತ ಒಳಗಡೆ ಹೋಗ್ತಾಯಿದ್ದೀನಿ. ತಿಂಡಿ ತೊಗೋಬೇಕಲ್ವಾ, ಅದಕ್ಕೆ ಒಳಗೆ ಹೋಗ್ತಾಯಿದ್ದೆ. ಸಾರಿ, ಒಳಗೆ ಹೋಗ್ತಾಯಿದ್ದೆ. ನನ್ನ ತಿಂಡಿ ರೆಡಿ. ಪೂರಿ ಸಾಗು ಚಟ್ನಿ, ಪುದೀನ ಚಟ್ನಿ ಮಾಡಿದ್ವಿ. ಪುದೀನ ಚಟ್ನಿ ತಿನ್ನೋದು. ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಹಾಯ್ ಫ್ರೆಂಡ್, ಮತ್ತೆ ನಾನು ಸಂಜೆ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಬನ್ನಿ, ಏನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ. ಪಲ್ಯ ಮಾಡಿ ಚಪಾತಿ ಮಾಡಬೇಕು. ಬನ್ನಿ, ಎಲ್ಲ ಶೇರ್ ಮಾಡ್ಕೊತೀನಿ. ಈಗ ನಾನು ತಿಂಡಿ ಮಾಡೋದಕ್ಕೆ ಪಲ್ಯ ಮಾಡೋದಕ್ಕೆ, ಪಲ್ಯ ಚಪಾತಿ ಮಾಡೋದಕ್ಕೆ ಕ್ಯಾಬೇಜ್ ತೊಗೊಂಡಿದ್ದೀನಿ. ಎಲ್ಲ ಹೆಚ್ಚಿ ಎಲ್ಲ ರೆಡಿ ಮಾಡ್ಕೊಂಡು ಅದೇ ಕೇಳ್ತೀನಿ, ಎಲ್ಲಿಯಾರು ಹೋಗ್ಬೇಕು ಅಂತ ಹೋಗ್ಬೇಕು ಅಂತಿದ್ರು. ಅದಕ್ಕೆ ಈ ಥರ ಮಾಡಿ. ಆಮೇಲೆ ಈರುಳ್ಳಿ, ಟೊಮೊಟೊ, ಬೀಟ್ರೋಟು, ಹಸಿಮೆಣ್ಸಿನ್ಕಾಯಿ ಎಲ್ಲ ತೊಗೊಂಡು ಎಲ್ಲ ಹೆಚ್ಚಿಬಿಟ್ಟು ಎಲ್ಲ ಮಾಡೋಣ ಅಂತೇಳಿ ಇಟ್ಕೊಂಡಿದ್ದೆ. ನಮ್ಮ ಮನೆಯವರು ಆಮೇಲೆ ಅರ್ಜೆಂಟ್ ಮಾಡಿಬಿಡ್ತಾರೆ. ತಿಂದು ಊಟ ಹಾಕ್ಬೋದು. 8:30 ಆದರೆ ಸ್ವಲ್ಪ ಊಟ ಆಗ್ಬಿಡ್ಬೇಕು. 8:30 8 ಗಂಟೆ ಆದರೆ ಸ್ವಲ್ಪ ಊಟ ಆಗ್ಬಿಡ್ಬೇಕು ಅದಕ್ಕೆ. ಹಾಗಾಗಿ ನಾನು ಸ್ವಲ್ಪ ಎಲ್ಲ ಹೆಚ್ಕೊಂಡು ಇಟ್ಕೊತೀನಿ. ಬೇಗನೆ ಹೆಚ್ಕೊಂಡು ಇಟ್ಕೊಳ್ತೀನಿ. ಈ ಕಡೆ ಕಾಣ್ತಾ ಇರೋದು ಏನಂತಂದರೆ ಇವತ್ತು ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಬಂದಿಲ್ಲ. ಹಾಗಾಗಿ ತೆಗೆದಿಟ್ಕೊಂಡಿದ್ದೆ ನಾನು. ಮಳೆಗಾಲ ಬಂತಲ್ವ, ಮತ್ತೆಲ್ಲ ಒಣಗಿಸೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದೇ ಒಣಗಿಸಿರೋದು. ಬಟ್ ಏನು ಮಾಡಬೇಕಪ್ಪ, ಇನ್ನೂ ಸ್ವಲ್ಪ ತೊಗೊಂಡು ಇಟ್ಕೊಂಡ್ರೆ ಟೆನ್ಷನ್ ಇರಲ್ಲ ನನಗೆ. ಹಾಗಾಗಿ ತೊಗೊಂಡು ಇಟ್ಕೊಂಡು ಹೆಚ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಹೆಚ್ಕೊಂಡು ರೆಡಿ ಮಾಡಿದ್ದೀನಿ. ಕ್ಯಾಬೇಜ್ ತೊಗೊಂಡಿದ್ದೀನಿ. ಕ್ಯಾಬೇಜ್ ಪಲ್ಯವೇ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಎಲ್ಲ ತೊಗೊಂಡಿದ್ದೀನಿ. ಕಾಣಿಸಲ್ಲ ಅನ್ಸಂಗೆ ಅದೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ಪೂರಿ ಕರ್ದಿದ್ದು ಎಣ್ಣೆ ಇತ್ತು, ಅದನ್ನೇ ಹಾಕ್ತೆ. ಗ್ಯಾಸ್ ಅದನ್ನೇ ಹಾಕ್ಬಿಟ್ಟು ಎಣ್ಣೆ ಕಾಯಕ್ಕಿಟ್ಟು ಕರಿಬೇವು ಹಾಕ್ತಾ ಸ್ಕಿಪ್ ಆಗ್ಬಿಟ್ಟಿದೆ. ಕರಿಬೇವು ಹಾಕಿ ಈರುಳ್ಳಿ ಹಾಕ್ಬೇಕು. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಬೇಕು. ಸ್ವಲ್ಪ ಈರುಳ್ಳಿನ ಕೊತ್ತಂಬರಿ ಸೊಪ್ಪು ಹೆಚ್ಚಾಗ್ತದೆ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಬಾಡಿಸ್ಕೋಬೇಕು. ಕರಿಬೇವು ಅಂತ ನೋಡ್ತಾ ಇದ್ದೀನಿ. ನನ್ನ ಮಗು ಹಾಕೋದಕ್ಕೆ ಬರ್ತಾಯಿದೆ. ಇನ್ನೂ ಸ್ವಲ್ಪ ಕರಿಬೇವು ಬೇಕಾಗುತ್ತೆ. ಸ್ವಲ್ಪ ಕರಿಬೇವು ತಗೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಈ ಬಟಾಣಿ ಕಾಳು ನೆನೆಸಿಟ್ಟಿದ್ದೆಲ್ಲ ಬೆಳಗ್ಗೆ ಅದನ್ನು ಸ್ವಲ್ಪ ಹಾಕಬೇಕು. ಅದನ್ನು ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ಇನ್ನೂ ಸ್ವಲ್ಪ ಟೊಮೆಟೊ ಹಾಕ್ಬೇಕು. ಅದನ್ನು ಸ್ವಲ್ಪ ಟೊಮೆಟೊ ಅರಶಿನ ತೊಗೊಂಡೆ ಆಗಿದೆ. ಧನಿಯಾ ಪುಡಿ ಬೇಕಿತ್ತು. ಧನಿಯಾ ಪುಡಿ ತೊಗೊಂಡೆ. ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಮಾಡಿ ಆಮೇಲೆ ಗರಂ ಮಸಾಲೆ ಲಾಸ್ಟಲ್ಲಿ ಗರಂ ಮಸಾಲ ಹಾಕ್ಕೊಂಡೆ. ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಮಾಡ್ಕೊಂಡು ಬಂದೆ. ಅಲ್ಲಿದ್ದಾದಮೇಲೆ ಉಪ್ಪು ತೊಗೊಂಡೆ. ರುಚಿಗೆ ಬೇಕಷ್ಟು ಉಪ್ಪು ತೊಗೊಂಡೆ. ಸ್ಲೋವಾಗಿರಬೇಕು. ಸಿಮ್ಮಾಗಿ ಮಾಡಿಕೊಂಡು ಸ್ವಲ್ಪ ಗ್ಯಾಸ್ನ ಬೇಕಷ್ಟು ಮಾಡಿಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಬೀಟ್ರೋಟ್ ಹಿಟ್ಟನ್ನು ಹಾಕಿಟ್ಟು ಚೆನ್ನಾಗಿ ಬಾಡಿಸ್ಕೊಂಡು ಅದನ್ನು ಎಣ್ಣೆಲೆ ಬಾಡಿಸ್ಕೊಂಡು ಎಣ್ಣೆಲೆ ಬಾಡಿಸ್ಕೊಂಡು ನೀರು ಹಾಕಬೇಕು. ಬೇಕಷ್ಟು ನೀರು ಹಾಕಿ ಮುಚ್ಚಬೇಕು. ಮುಚ್ಚಬೇಕು. ಅದು ಮುಚ್ಚಿಬಿಟ್ಟು ಈ ಕಡೆ ನಾನು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಕ್ಯಾಬೇಜ್ ಪಲ್ಯ ಹಾಕಿಟ್ಟು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಹುರಿತಾ ಇದ್ದೀನಿ. ಅದು ಚೆನ್ನಾಗಿ ಎಣ್ಣೆಲೆ ಬೇಯೋದಕ್ಕೆ ಅದಕ್ಕೆ ನೀರೇನು ಹಾಕೋದಿಲ್ಲ. ಬರೀ ಎಣ್ಣೆ ಅಷ್ಟೇ. ಎಣ್ಣೆಲೆ ಫ್ರೈ ಮಾಡೋದು. ನೀರು ಸ್ವಲ್ಪನೂ ಹಾಕೋದಿಲ್ಲ. ನೀರು ಮಾಡಿ ಎಲ್ಲ ಅದಕ್ಕೆ ಹಂಗಾಗಿ ಸ್ವಲ್ಪ ಆ ಕಡೆ ಸ್ಲೋ ಮಾಡಿದೆ. ಗ್ಯಾಸ್ ಮಾಡಿದೆ.
ಆಮೇಲೆ ಈರುಳ್ಳಿ ಹಾಕಿದ್ನಲ್ಲ, ಮತ್ತು ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪಿತ್ತು. ಅದು ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಮಾಡಿ ಸ್ವಲ್ಪ ಉಪ್ಪು ಹಾಕಿದೆ. ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಂಡು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಒಂದು ಲಾಸ್ಟಲ್ಲಿ ಸ್ವಲ್ಪ ನಮಗೆ ಅರಿಶಿನ ಪುಡಿ ಬೇಕಿತ್ತು. ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಸ್ವಲ್ಪ ಎಷ್ಟು ಬೇಕಷ್ಟು ಹಾಕಿ, ಅಂದರೆ ಅರಿಶಿನ ಅಂದರೆ ನೀರಲ್ಲೇ ನೀರು ಹಾಕೋದಿಲ್ಲ, ಎಲ್ಲ ಎಣ್ಣೆಗೆ ಬರಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು. ಚೆನ್ನಾಗಿ ಡ್ರೈ ಮಾಡೋಕ್ಕೆ ಬಿಡ್ಬೇಕು. ಚೆನ್ನಾಗಿ ಡ್ರೈ ಆಗಬೇಕಂದಮೇಲೆ ಮಾಡಬೇಕು. ಅದು ನೀರಿನ ಅಂಶ ಏನು ಹಾಕೋಂಗಿಲ್ಲ, ಎಣ್ಣೆಲೆ ಮಾಡಬೇಕು. ಎಣ್ಣೆಲೆ ಚೆನ್ನಾಗಿರುತ್ತೆ. ಒಂಥರ ಟೇಸ್ಟ್ ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕಿದ್ರೆ ಸ್ಕಿಪ್ ಆಗ್ತಿದೆ, ಕಾಣಿಸ್ತಿದೆ. ಕಡೆಗೆ ಕುದಿತಾಯಿದೆ. ಈ ಕಡೆಗೆ ಸ್ವಲ್ಪ ಬಾಡಕ್ಕಿರ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇರ್ತಲ್ವಾ, ಅದಕ್ಕೊಂದು ಸ್ವಲ್ಪ ಹಾಕ್ತಿದೆ ನಾನು. ಅದಕ್ಕೊಂದು ಸ್ವಲ್ಪ ಹಾಕ್ಬಿಟ್ಟು ಹಾಕ್ಬಿಟ್ಟು ಲಾಸ್ಟಲ್ಲಿ ಜಾಸ್ತಿ ಹಾಕಿದ್ವಿ. ಹಾಕಿಬಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ. ಕುಕ್ಕರು ಎಲ್ಲ ರೆಡಿ. ಸೂಪರಾಗಿತ್ತು. ನಮ್ಮನೆ ತಿಂತಾಯಿದ್ದಾರೆ, ಅವರು ತಿಂತಿದ್ದಾರೆ. ಈಗ ಟೈಮ್ ಬಂದ್ಬಿಟ್ಟು 8:30. ಚೆನ್ನಾಗಿದೆಯಲ್ಲ ನೋಡ್ರಿ. ಇಲ್ಲೆಲ್ಲ ಇವಳು ಸ್ವಲ್ಪ ಬೀಟ್ರೂಟ್ ಪಲ್ಯ ಹಾಕ್ಕೊಂಡಿದ್ದಾಳೆ. ಫ್ರೆಂಡ್, ನಮ್ಮದು ಊಟ ಆಯಿತು, ನಿಮ್ಮದು ಊಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಬೆಳಗಿಂದ ಏನೆಲ್ಲ ಆಗಿದೆಯಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಮುಂದೆ ಬರೋ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್, ಗುಡ್ ನೈಟ್.